ಶಿವಮೊಗ್ಗ ಸ್ಟೈಲ್ ಆಫ್ ಮಾವಿನಕಾಯಿ ಚಟ್ನಿ. ನಮ್ಮ ಅತ್ತೆ ಸ್ಪೆಷಲ್ ಇದು. ಆ್ಯಂಡ್ ಈ ಮಾವಿನಕಾಯಿನ ಈ ಥರ ಪೀಸಾಗಿ ಮಾಡ್ಕೋಬೇಕು, ಪೀಲ್ ಮಾಡಿಕೊಂಡು. ಮತ್ತು ಇದನ್ನು ನನ್ನ ಸೈಡ್ಗೆ ಇಟ್ಕೊಳ್ಳಿ. ಮತ್ತು ಒಂದು ಬಾಣಲೆಯಲ್ಲಿ ಈ ಥರ ಮೆಣಸಿನ್ಕಾಯಿನ, ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ಎರಡನ್ನೂ ಈ ಥರ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಏನು ಮಾಡಬೇಕು ಅಂದರೆ 1 ಸ್ಪೂನ್ ಆಫ್ ಮೆಂತ್ಯ ಹಾಕೋಬೇಕು. 1 ಸ್ಪೂನ್ ಆಫ್ ಮೆಂತ್ಯ ಹಾಕೋಬೇಕು. ಈ ಥರ ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ. ಸೊ 1 ಸ್ಪೂನ್ ಆಫ್ ಮೆಂತ್ಯ ಹಾಕ್ಕೊಳ್ಳಿ. ಮತ್ತು ಇದು ಹಾಕೋಬೇಕು, ಇದು ಸಾಸಿವೆ. 1 ಸ್ಪೂನ್ ಆಫ್ ಸಾಸಿವೆ ಹಾಕೋಬೇಕು. ಈಗ 1 ಸ್ಪೂನ್ ಆಫ್ ಸಾಸಿವೆ ಹಾಕೋಬೇಕು. ಇಷ್ಟು ಹಾಕೋಬೇಕು, ನಾನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಅದಕ್ಕೆ. ಮತ್ತು ಹಿಂಗೆ ಹಾಕೋಬೇಕು. ಹಿಂಗು ಸ್ವಲ್ಪ ಜಾಸ್ತಿನೇ, ಇಷ್ಟು ಹಾಕ್ಕೊಂಡಿದ್ದೀನಿ. ಹಿಂಗು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಸೊ ನಾನು ಈಗ ಅದನ್ನು ಹಾಕಲ್ಲ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಬಿಸಿ ಬರೋ ಥರ ಹುರ್ಕೋಬೇಕು ಅಷ್ಟೇ. ಜಾಸ್ತಿ ಹುರ್ಕೋಬಾರ್ದು. ಇದನ್ನು ಜಸ್ಟ್ ಸುಮ್ಮನೆ ಒಂದು ಸ್ವಲ್ಪ ಬಿಸಿ ಬರಬೇಕು ಸಾಕು. ಅದೊಂಥರ ಕ್ರಿಸ್ಪಿನೆಸ್ ಬಂದರೆ ಸಾಕು. ಹುರ್ಕೊಂಡು ವೆರಿ ಸಿಂಪಲ್, ವೆರಿ ಡೆಲಿಷಿಯಸ್. ಆಫೀಸಿಗೆ ಹೋಗ್ತಿದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾ ಇದ್ದಿದ್ದು ಚಿತ್ರಾನ್ನ. ಬಿಕಾಸ್ ಇಟ್ಸ್ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇಟ್ಸ್ ಮಸ್ಟ್ ಟ್ರೈ ರೆಸಿಪಿ ಇದು. ಸಿಕ್ಕಾಪಟ್ಟೆ ಎಮ್ಮಿ ಆಗಿರುತ್ತೆ. ಸೊ ಈಗ ನೀವು ಒಂದು ನೋಡಿದ್ರೆ ಈ ಥರ ಅಂದರೆ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಹುರ್ಕೊಳ್ಳಿ. ಯಾಕೆ ಸ್ವಲ್ಪ ಹುರ್ಕೋಬೇಕು ಅಂದರೆ ನಾವು ಮಿಕ್ಸಿ ಮಾಡ್ತೀವಿ. ಇದನ್ನು ಮಿಕ್ಸಿ ಮಾಡಿದ್ಮೇಲೆ ಮತ್ತೆ ಮತ್ತೆ ನೀವು ಎಣ್ಣೆ ಹಾಕಿ ಮತ್ತೆ ಇದು ಮಾಡ್ಕೋಬೇಕಾಗತ್ತೆ, ಬೇಯಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡೋಕ್ಕೆ ಮರಿಬೇಡಿ. ಸೊ ಇದನ್ನ ಹುರಿದಿದ್ದೀನಿ ಮತ್ತು ಸ್ವಲ್ಪ ತಣ್ಣಗೂ ಆಗಿದೆ ಇದು. ಓಕೆ, ಸೊ ಇದನ್ನ ಏನು ಮಾಡಬೇಕು ಅಂದರೆ ಒಂದು ಜಾರಿಗೆ ಹಾಕ್ಕೋಬೇಕು. ಜಾರಿಗೆ ನೀವು ಎರಡು ಇದಷ್ಟು ತಗೊಳ್ಳಿ. ಇದನ್ನು ಹಾಕ್ಕೊಳ್ಳಿ. ಮತ್ತು ಇದನ್ನು ಈ ಹೆಚ್ಚಿಟ್ಟಿರೋ ಮಾವಿನಕಾಯಿನೂ ಅರ್ಧ ಹಾಕ್ಕೊಳ್ಳಿ. ಓಕೆ, ಸೊ ದಟ್ ಇಟ್ ಮಿಕ್ಸ್ ಪ್ರಾಪರ್ಲಿ. ಸೊ ಹೀಗೆ ಅರ್ಧ ಹಾಕ್ಕೊಳ್ಳಿ. ಅರ್ಧ ಹಾಕ್ಕೊಂಬಿಟ್ಟು ನೀವು ಮಿಕ್ಸಿ ಮಾಡ್ಕೊಬೇಕೀಗ. ಇದನ್ನು ಮಿಕ್ಸಿ ತುಂಬ ನುಣ್ಣಗೆ ಮಾಡ್ಕೋಬಾರ್ದು, ಸ್ವಲ್ಪ ತರಿನೇ ಇರಬೇಕು ಇದು. ಮಿಕ್ಸಿ ಮಾಡೋಣ ಈಗ. ಮಿಕ್ಸಿ ಮಾಡೋಣ. ಈ ಥರ ಇದು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ತರಿ ಆಗುತ್ತೆ.
ಸ್ವಲ್ಪ ತರಿ ಆಗಿದೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಕಲ್ಲು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೋಬೇಕು. ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ಳಿ. ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಮತ್ತು ಉಪ್ಪು ಎರಡೂ ಹಾಕಿ ಮತ್ತು ಇನ್ನೊಂದು ಸರ್ತಿ ಮಿಕ್ಸಿ ಮಾಡಿದ್ರೆ ಸಾಕು. ಸ್ವಲ್ಪ ತರಿಯಾಗಿ ಮಾಡಿಕೊಂಡು ಇದು ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕ್ಕೊಳ್ಳಿ. ಮತ್ತು ಕರಿಬೇವು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿ. ಒಂದು ಸ್ವಲ್ಪ ಸಿಡಿಸಿದ ಸ್ವಲ್ಪ ಕಡಲೆಬೇಳೆ, ಸಿಡಿಸಿದ ಕಡಲೆಬೇಳೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಒಂದ್ಸತಿ ಕಡಲೆಬೇಳೆ ಕೆಂಪು ಬಣ್ಣ ಬರಬೇಕು. ಇದು ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಬಿಡಿ. ಈ ಕೆಂಪು ಬಣ್ಣ ಬರಬೇಕು, ಈ ಥರ ಬರಬೇಕು ಕಲರ್. ಸೊ ಇಟ್ಸ್ ಗೋಲ್ಡನ್ ಬ್ರೌನ್ ಕಲರ್. ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಏನು ಮಾಡಬೇಕು, ಇದನ್ನು ಹಾಕ್ಕೊಂಬಿಡಿ. ನೋಡಿ ಕಲರ್ ಹೇಗಿದೆ, ಸೂಪರ್ ಆಗಿದೆ. ಇದನ್ನು ಒಂದ್ಸತಿ ನೀಟಾಗಿ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಆಲ್ರೆಡಿ ಬಾಡಿಸ್ತೀವಿ, ಬಟ್ ಸುಮ್ಮನೆ ಒಂದ್ಸತಿ ಎಣ್ಣೆ ಹಾಕಿ ಬಾಡಿಸಿದಾಗ ಚೆನ್ನಾಗಿರುತ್ತೆ. ಇದನ್ನು ಒಗ್ಗರಣೆ ಹಾಕಿ ಎಣ್ಣೆ ಕೀಪ್ ಇಟ್, ಸ್ಟೋರ್ ಇಟ್ ಫಾರ್ 1 ಮಂತ್. ನೀವು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಳಿ, ಹೊರಗಡೆ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಯಾಕೆಂದರೆ ನಾವು ಇದಕ್ಕೆ ನೀರು ಹಾಕಿರಲ್ಲ ಮತ್ತು ಇದೂ ಹಾಕಲ್ಲ, ಕೊಬ್ಬರಿನೂ ಹಾಕಲ್ಲ. ಸೊ ಯು ಕ್ಯಾನ್ ಜಸ್ಟ್ ಸೇವ್ ಇಟ್ ಆ್ಯಂಡ್ ಕೀಪ್ ಇಟ್ ಇನ್ ಅ ಬಾಟಲ್. ವೆನೆವರ್ ಯಾವಾಗೆಲ್ಲ ನಿಮ್ಗೆ ಬೇಕು ಅನಿಸುತ್ತೋ ಅವಾಗ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು, ಮೇಲೆ ಉಪ್ಪು ಒಂಚೂರು ಒಂದು ಸ್ವಲ್ಪ ಶುಗರ್ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಿ. ಮೇಲೆ ಉಪ್ಪು ಸಕ್ಕರೆ ಟೈಮ್ ವಿರಾಟ್ ಒಂದು ನಿಮಿಷ. ಇನ್ನೊಂದು ಇದನ್ನ ವಿರಾಟ್, ನಾನೀಗ ಇದನ್ನ ವಿರಾಟಕ್ಕೆ ಕೊಡ್ತೀನಿ ಟೇಸ್ಟ್ ಫಸ್ಟು. ಹೆಂಗಿದೆ?